ನಮಸ್ಕಾರ ವೀಕ್ಷಕರೇ, ಶುಭೋದಯ ತಮ್ಮೆಲ್ಲರಿಗೂ. ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮೀ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ಬುದ್ಧಿವಂತಿಕೆ ಮನುಷ್ಯನ ಅಧೀನ, ಮನುಷ್ಯ ಪ್ರತಿಭೆಯ ಅಧೀನ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ, ಬುಧವಾರ ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ಬ್ರಹ್ಮಾಂಡ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಗಳಲ್ಲೂ ಒಂದೊಂದು ಅಣುಗಳಿರುತ್ತೆ. ಈ ಅಣುಗಳು ಲಕ್ಷಾಂತರ ಕೋಟಿ ಆಗಿರತಕ್ಕಂಥದ್ದು. 84 ಲಕ್ಷ ಕೋಟಿ ಪರಿಪೂರ್ಣವಾಗಿ ಅಣುಗಳಲ್ಲಿ ನಾವುಗಳು ಪ್ರಾಣಿ ಪಕ್ಷಿ ಗಿಡರಾಶಿಗಳು ಎಲ್ಲ ವಿಧವಾದ ಮನುಷ್ಯರು ಎಲ್ಲ ವಿಧವಾದ ಜೀವರಾಶಿಯಲ್ಲಿ ಹುಟ್ಟು ಬೆಳೆದು ಬಂದಿರತಕ್ಕಂಥ ಯೋನಿಕೂಟಗಳಲ್ಲಿ ಈ ಮನುಷ್ಯ ಜನ್ಮ ಬರುತ್ತೆ. ಇಂಥ ಒಂದು ಮನುಷ್ಯ ಜನ್ಮ ಪರಿಪೂರ್ಣವಾಗಿ ನಾಯಿಯ ನಂತರ ನಿಯತ್ತಾಗಿದ್ದರೆ, ಪರಿಪೂರ್ಣವಾಗಿ ಆ ನಾಯಿಯ ನಂತರ ಆಗತಕ್ಕಂಥದ್ದೇ ಸರ್ಪಯೋಗ. ಸರ್ಪಗಳು ಬಹಳ ಚೆನ್ನಾಗಿದ್ದರೆ, ಒಳ್ಳೆಯ ವಿಷಜಂತು ಆಗಿದ್ದರೆ, ಇಂಥ ಒಂದು ಯಾವ ಕಾಲಕ್ಕೂ ಯಾರನ್ನೂ ಕಚ್ಚದೇ ಇದ್ದ ಪಕ್ಷದಲ್ಲಿ ಒಳ್ಳೆ ಪಶು ಯೋಗ ಅಂದರೆ ಒಳ್ಳೆ ಗೋವ ಜನ್ಮವನ್ನು ಸಿಗತಕ್ಕಂಥ ವಿಚಾರ. ಈ ಗೋ ಜನ್ಮದಲ್ಲಿ ಯಾರ ಮನೆ ಕುಟುಂಬ ಅಭಿವೃದ್ಧಿಯಾಗಿ ಒಳ್ಳೆ ಸಂತತಿಯನ್ನು ಅಭಿವೃದ್ಧಿಯನ್ನು ಪಡಿಸಿದ್ರೆ ಆ ಕುಟುಂಬದ ಏಳಿಗೆಯಿಂದ ಆಶೀರ್ವಚನವನ್ನು ಪರಿಪೂರ್ಣವಾಗಿ ಪಡೆದು ಭಗವಂತನ ಕೃಪಾಕಟಾಕ್ಷದಿಂದ ಒಂದು ಮತ್ತೆ ಪುನರ್ಜನ್ಮವೇ ಮನುಷ್ಯ ಜನ್ಮ. ಮನುಷ್ಯ ಜನ್ಮನಾಗಿದ್ದಾಗ 7 ಬಾರಿ ಹೆಣ್ಣಾದ ಮೇಲೆ ಪುರುಷ ಜನ್ಮ. ಇದಾದ ಮೇಲೆ ಮೋಕ್ಷ ಸಾಧನೆ. ಪ್ರತಿಯೊಬ್ಬನು ಸಾಯಬೇಕಾದ್ರೆ 7 ಸಲ ಹೆಣ್ಣಾಗಿ ಹುಟ್ಟದರೇನೆ ಅವನು ಸಾಯಬೇಕಾದ್ರೆ. ಅಂದರೆ ಪುನರ್ಜನ್ಮ ಯಾವ ಕಾಲಕ್ಕೂ ಬೇಡ, ಮೋಕ್ಷ ಬೇಕು ಅನ್ನೋರಿಗೆ. ಕೆಲವರಿಗೆ ಕೇತು ಮುಖಾಂತರ ಮೋಕ್ಷ ಅಂದರೆ ಒಳ್ಳೆಯ ಸ್ಥಾನದಲ್ಲಿ ಅಥವಾ ದೈವಿಕ ತತ್ವದಲ್ಲಿ ಆ ಮೋಕ್ಷ ಲಭಿಸಬೇಕಾದರೆ, ದೈವಿತತ್ವ ಅನ್ನೋದು ತಾನಾಗೇ ಬರೋದಲ್ಲ. ಸಂಸ್ಕಾರದಿಂದ ನಾವುಗಳು ಕಲ್ತ್ರೆ, ಎಷ್ಟೋ ಜನ್ಮ ಪಾಪಕರ್ಮಗಳನ್ನು ಕಳೆದಿದ್ದರೆ, ಆ ಪುಣ್ಯವನ್ನು ಸಂಪಾದನೆ ಮಾಡಿರತಕ್ಕಂಥ ಫಿಕ್ಸೆಡ್ ಡಿಪಾಸಿಟ್ ಆಗಿದ್ದರೆ, ಆ ಜನ್ಮದ ಋಣಾನುಬಂಧ ಇದ್ದರೆ, ಈ ಜನ್ಮದಲ್ಲಿ ಋಣ ಅತಿ ಶೀಘ್ರದಲ್ಲಿ ತೀರಿ ಹೋದರೆ ಮೋಕ್ಷವು ಪರಿಪೂರ್ಣತೆ. ಇಂಥ ಒಂದು ಮೋಕ್ಷ ಪರಿಪೂರ್ಣತೆ ಆಗಬೇಕಾದ್ರೆ ನಾವು ಜೀವಂತವಾಗಿರೋವರೆಗೂ ಮೋಕ್ಷ ಸಾಧನೆಯನ್ನು ಬಹಳ ಜನ ಪ್ರಯತ್ನ ಪಡ್ತಾನೇ ಇರಬೇಕು. ಮೋಕ್ಷ ಸಾಧನೆ ಎಷ್ಟವರೆಗೂ ಪ್ರಯತ್ನ ಪಡ್ತೀರಾ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಇವತ್ತಿನ ದಿವಸ ನಾಳೆ ಬೆಳಗ್ಗೆ ಸಾಯಬೇಕಾ ಅಂದರೆ ನಾವು ಸಾಯೋಕ್ಕಾಗಲ್ಲ. ಅಥವಾ ನಾವು ಸಾಯಲೇಬಾರ್ದು, ಬದುಕೇ ಇರಬೇಕು ಅಂದರೂ ಅದು ಸಾಧ್ಯವಿಲ್ಲ. ಕೆಲವರು ಪ್ರಯತ್ನ ಪಟ್ಟರು ಸಾಯಕ್ಕೆ ಸಾಧ್ಯವಿಲ್ಲ. ದಡಾರ ಅಂತ ದಾರ ಕಿತ್ತು ಹೋಗ್ಬೋದು. ಅಥವಾ ಟ್ರೈನ್ ಕೆಳಗೆ ಹೋಗಿ ಮಲ್ಕೊಂಡ್ರೆ ಅವತ್ತು ಟ್ರೈನೇ ಬರದೇ ಇರ್ಬೋದು. ವಿಷ ಕುಡಿದ್ರೆ ಅಕಸ್ಮಾತ್ ವಿಷ ತಲೆಗೇರಲ್ಲ, ಸ್ವಲ್ಪ ಮಟ್ಟಿಗೆ ಮತ್ತೆ ಬಂದು ಆಮೇಲೆ ಎದ್ದು ಹೇಳ್ಬೋದು. ವಿಧಿ ಅನ್ನೋದು ಅದೇ ರೀತಿ. ಅದಕ್ಕೆ ವಿಧಿ ಲಿಪಿತವನ್ನು ಯಾರೂ ತಪ್ಪಿಸಕ್ಕೆ ಸಾಧ್ಯವಿಲ್ಲ. ಆ ವಿಧಿ ಅಂತಕ್ಕಂಥವ್ನು ಯಾರು ಅಂದರೆ ಸಾಕ್ಷಾತ್ ಶನೇಶ್ವರ. ಇಂಥ ಒಂದು ಕರ್ಮಸ್ಥಾನವನ್ನು ಪರಿಪೂರ್ಣವಾಗಿ ಪಡೆದಿರತಕ್ಕಂಥ ಅಷ್ಟಮಾಧಿಪತಿ, ಅಷ್ಟಸ್ಥಾನವನ್ನು ಸಪ್ತಮಾಧಿಪತಿಯಾಗಿ ಬುಧವಾರದಂದು ನಾವು ಸ್ಮರಣೆ ಮಾಡಿಕೊಳ್ಳೋ ಈ ಮಖಾ ನಕ್ಷತ್ರ ಯಮಧರ್ಮರಾಜಂದು. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ಸೂರ್ಯನಿಂದ ಮಖಾ ನಕ್ಷತ್ರದಲ್ಲಿ ರೋಹಿಣಿಯಿಂದ ಪರಿಪೂರ್ಣವಾಗಿ ಬಂದಾಗ ಈ ಮಖಾ ನಕ್ಷತ್ರ ಯಮಧರ್ಮರಾಜನ ಒಂದು ಶ್ರೇಯಸ್ಕರವಾಗಿರತಕ್ಕಂಥ ನಕ್ಷತ್ರ. ಅಂದರೆ ಯಮಧರ್ಮರಾಜ ಧರ್ಮವನ್ನು ಪರಿಪಾಲನೆ ಮಾಡುವಾಗ ಮಖಾ ನಕ್ಷತ್ರ. ಯಾವಾಗ ಮೃತ್ಯುವನ್ನು ಕರ್ಕೊಂಡು ಹೋಗ್ತಾನೆ ಆವಾಗ ನೋಡಬೇಕು ರೋಹಿಣಿ ನಕ್ಷತ್ರ. ಈ ರೀತಿಯಾಗಿ ನಾವು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಅಂದಾಗ ಆ ಭರಣಿ ನಕ್ಷತ್ರ ಧರಣಿ ಆಳ್ತಕ್ಕಂಥದ್ದು ಯಮಧರ್ಮರಾಜಂದು. ಅಂದರೆ ಯಮಧರ್ಮರಾಜನಿಗೂ ಅಶ್ವಿನಿ ನಕ್ಷತ್ರದಲ್ಲಿ ಇರ್ತಾನೆ, ಅದಾದ ಮೇಲೆ ಭರಣಿ ನಕ್ಷತ್ರದಲ್ಲಿ ಇರ್ತಾನೆ, ಧರಣಿಯನ್ನು ಆಳ್ತಾನೆ, ಅವನಿಗೆ ಮದುವೆ ಆಗತ್ತೆ. ತದನಂತರ ಹೀಗೆ ನಕ್ಷತ್ರ ಪ್ರಕಾರವಾಗಿ ಒಂದೊಂದು ಜನ್ಮ ಅಂತ ದೇವತೆಗಳಿಗೂ ಹಾಗೆ. ಸೊ ಪ್ರತಿನಿತ್ಯ ನಮಗೆ ಬೇಕಾಗಿರೋ ಮುಖ್ಯ ನಕ್ಷತ್ರವೇ ಜನ್ಮಸಾರ. ಇದಕ್ಕೋಸ್ಕರ ಇವತ್ತಿನ ದಿವಸ ನಾವು ಯಾರು ನೆನೆಸ್ಕೋಬೇಕು? ಕರ್ಮಾಧಿಪತಿ ವಿಧಿಲಿಪಿತವನ್ನ ಆ ಶನೇಶ್ವರನ ಸ್ಮರಣೆ ಮಾಡ್ಕೋಬೇಕು. ಯಮಧರ್ಮರಾಜನಾಗಿರ್ತಕ್ಕಂಥ ಮೃತ್ಯುವನ್ನು ಕರ್ಕೊಂಡು ಹೋಗೋನು, ಕರ್ಕೊಂಡು ಬರೋನು, ಅವನಾಗಿರ್ತಕ್ಕಂಥ ಕರ್ತವ್ಯ ನಿಷ್ಠೆಯನ್ನು ಪಡೆದಿರ್ತಕ್ಕಂಥವನು. ಧರ್ಮನಿಷ್ಠೆಯಲ್ಲಿ ನಾವು ಚೆನ್ನಾಗಿದ್ದರೆ ಆ ಕರ್ಮಾಧಿಪತಿ ಮೋಕ್ಷವನ್ನು ಕೊಡ್ತಾನೆ. ಅದಕ್ಕೆ ನಕ್ಷತ್ರಾಧಿಪತಿ ಅಂತ ಕರಿತೀವಿ. ಪ್ರತಿಯೊಬ್ಬರು ತಿಳ್ಕೊಳ್ಳಿ, ನಿಮ್ಮ ಹೆಸರಿಗೋಸ್ಕರ ನಕ್ಷತ್ರ ಮಾಡೋಗಿದ್ರೆ ಪ್ರಯೋಜನವಿಲ್ಲ. ಆದರೆ ನಕ್ಷತ್ರವನ್ನು ಬಿಟ್ಟು ಹೆಸರನ್ನು ಮಾಡ್ತಕ್ಕಂಥದ್ದು ಯಾವಾಗ ಅಂದರೆ ಚಂದ್ರನಲ್ಲಿ ನಕ್ಷತ್ರ ಕೂತ್ಕೊಂಡಾಗ, ಆ ರಾಶಿಯಲ್ಲೇ ನಕ್ಷತ್ರ ಸ್ವರೂಪದಲ್ಲಿ ಚಂದ್ರನು ಕೂತ್ಕೊಂಡಾಗ ನಿಮಗೆ ಆಗತಕ್ಕಂಥದ್ದೇ ವಿಶೇಷವಾಗಿರ್ತಕ್ಕಂಥ ಆ ನಕ್ಷತ್ರ ಯೋಗ. ನಕ್ಷತ್ರಗಳು ಗುಣಾಕರಣ ಮಾಡ್ತಾ ಇದ್ದಾಗ 28 ನಕ್ಷತ್ರಗಳು. ಅಭಿಜಿನ್ ನಕ್ಷತ್ರ ಅನ್ನೋದು ನಮ್ಮಲ್ಲಿ ನೋಡ್ತಕ್ಕಂಥ ವಿಚಾರ ಧನಿಷ್ಠ ನಕ್ಷತ್ರ ನಂತರ. ಅದಕ್ಕೋಸ್ಕರ ಶ್ರವಣ ಧನಿಷ್ಠ ಈ ಎರಡೂ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರದ ಮಧ್ಯದಲ್ಲಿ ಅಭಿಜಿನ್ ನಕ್ಷತ್ರ ಬರೋ ಸಮಯಕ್ಕೆ 4 ಲೀಪ್ ಇಯರ್ಸ್ ಅಂದರೆ
ನಾವು ಏನು ಮಾಡ್ತೀವಿ, ಒಂದು ಲೀಪ್ ಇಯರ್ ಅಂದರೆ 4 ವರ್ಷಗಳ ಕಳೆದ ನಂತರ ಒಂದು ಲೀಪ್ ಇಯರ್, ಇಂತಹ ಒಂದು ವಿಶೇಷ. ಆದರೆ ಆ 4ನೇ ವರ್ಷಕ್ಕೊಂದ್ಸಲಿ ಹುಟ್ಟುಹಬ್ಬ ಆಚರಿಸ್ಕೋಬೇಕಾ ಬೇಡವಾ, ಅಥವಾ 4 ವರ್ಷಕ್ಕೆ ಇವನಿಗೆ ವಯಸ್ಸಾಗಲ್ವಾ, ಆ 3 ವರ್ಷಗಳ ಕಾಲ ಇದ್ದೇ ಇರುತ್ತೆ. ಅದನ್ನು ಯಾವ ಲೆಕ್ಕ ಅಂದರೆ ಗುಣಿಕಾರವನ್ನು ಹಾಕ್ತಾ ಇರ್ತಾನೆ. ಆ ಲೆಕ್ಕವನ್ನು ಯಾವತ್ತು ಹಾಕ್ತಾನೆ ಅಂದರೆ, ಅಕಸ್ಮಾತ್ ಲಕ್ಷಾಂತರದಲ್ಲಿ ಯಾವನಾದರೂ ಶಿಖಂಡಿ ಸ್ವರೂಪದಲ್ಲಿ, ಅವನು ಗಂಡು ಅಲ್ಲ ಹೆಣ್ಣು ಅಲ್ಲ, ಯಾವುದೋ ಒಂದು ತಾತ್ಪರ್ಯದಿಂದ ಅಥವಾ ಯಾವುದೋ ಒಂದು ಶಾಪದಿಂದ ಯಾವುದೋ ಒಂದು ಅಲಿಗ್ರಹದಿಂದ ಅವನು ಮಧ್ಯವನ್ನು ಪರಿವರ್ತನೆ ಮಾಡಿಕೊಂಡ್ರೆ, ಜೀವನದಲ್ಲಿ ಯಾವ ಕಾಲಕ್ಕೂ ಮದುವೆ ಆಗಿ ಸಂತತಿ ಅಭಿವೃದ್ಧಿ ಆಗಿಲ್ಲ, ಷಂಡನಾಗಿದ್ದರೆ ಅಂತ ಹೇಳ್ತೀವಿ. ಇಂಥ ಒಂದು ಪರಿವರ್ತನೆ ಆಗದಿದ್ದ ಪಕ್ಷದಲ್ಲಿ ಯಾರು ಇದನ್ನೆಲ್ಲ ಕಾಪಾಡೋದು? ರಾಕ್ಷಸ ಜನ್ಮ. ಇದಕ್ಕೆ ಈ ರಾಕ್ಷಸ ಜನ್ಮವನ್ನು ಪಡೆದಿರ್ತಕ್ಕಂಥವನು ದೇವ ಗುಣಗಳಲ್ಲಿ ಬಂದರೆ ಅವನಿಗೆ ಅಭಿಜಿನ್ ನಕ್ಷತ್ರವನ್ನು ಪ್ರಸಾದಿಸ್ತಾನೆ ಭಗವಂತ. ಇಬ್ಬರಿಂದ ಸಾಧ್ಯ, ಯಮಧರ್ಮರಾಜನಿಂದ ಮತ್ತು ಮೃತ್ಯುಂಜಯನಾಗಿರ್ತಕ್ಕಂಥ ಪರಮೇಶ್ವರನಿಂದ. ಪರಮೇಶ್ವರ ಯಾವ ಕಾಲಕ್ಕೂ ಬಿಳಿ ಕತ್ತೆಯ ಸ್ವರೂಪದಲ್ಲಿ ಕೂತಿರ್ತಾನೆ. ಯಾವಾಗ? ಕುಬೇರನ ಆಸ್ಥಾನದಿಂದ ಶನೇಶ್ವರನು ಕರ್ಮದೇವತೆಯಾಗಿದ್ದಾಗ ಅವನ ಭೂಲೋಕ ಸ್ಪರ್ಶವನ್ನು ಮಾಡಿದಾಗ ಕತ್ತೆಯ ಸ್ವರೂಪದಲ್ಲಿ. ಅದಕ್ಕೆ ಇವತ್ತು ನೀವೆಲ್ಲರೂ ಆ ಬಿಳಿ ಕತ್ತಿಯನ್ನು ಸ್ಮರಣೆ ಮಾಡತಕ್ಕಂಥ ವಿಧಿವಿಧಾನ ಅಂದರೆ, ಇವತ್ತೇ ಶನೇಶ್ವರನು ಕೈಲಾಸಕ್ಕೆ ಕಾಲಿಟ್ಟಾಗ ಯಮಧರ್ಮರಾಜನಿಂದ ದೂರವಾಗಿರ್ತಕ್ಕಂಥವನು ಜೊತೆಗೆ ಕರ್ಕೊಂಡು ಹೋಗಿ ಭೂಲೋಕವನ್ನು ಸ್ಪರ್ಶ ಮಾಡಿರ್ತಕ್ಕಂಥವನು, ಆಶೀರ್ವಾದ ಮಾಡಿಬಿಟ್ಟವನು ಸಾಕ್ಷಾತ್ ಈಶ್ವರ. ಅವನು ಭೂಮಿಗೆ ಸ್ಪರ್ಶ ಮಾಡಿದಾಗ ಕಾಡು ಕತ್ಲೆಯಲ್ಲಿ ವಿಶೇಷವಾಗಿ ಯಮಧರ್ಮರಾಜನ ಅಂಗವಾಗಿ ಜೊತೆಯಲ್ಲೇ ಕರ್ಕೊಂಡು ಹೋಗಿ ಇವನು ಕುಬೇರನ ಆಸ್ಥಾನ ಅಂದರೆ ಆ ಸ್ಥಳವೆಲ್ಲ ಕುಬೇರನ ಸ್ಥಳ ಆಯಿತು. ಇವತ್ತಿಗೂ ಆ ಕುಬೇರಲಿಂಗ ಅದೇ ಸ್ಥಳದಲ್ಲಿದೆ. ಎಲ್ಲಿ ಅವನು ಗುಹೆಯಾಗಿತ್ತೋ, ಎಲ್ಲಿ ಕಲ್ಲು ಮರೆಯಲ್ಲಿ ಹೋಗಿರ್ತಾನೋ, ಎಲ್ಲಿ ಕತ್ತೆಯ ರೂಪವನ್ನು ಧರಿಸುತ್ತಾನೋ, ಕತ್ಲಲ್ಲಿ ಯಾವ ಕಾಲಕ್ಕೂ ಬೆಳಗಿಂದ ಸಾಯಂಕಾಲ ಗೋಧೂಳಿ ಲಗ್ನದವರೆಗೂ ಆ ಸ್ಥಳದಲ್ಲೇ ಇರ್ತಾನೋ, ಅದೇ ಪರಮೇಶ್ವರನ ಸ್ಥಾನ. ಇವತ್ತಿನ ದಿವಸದ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಕೊಡೋದು. ಅದಕ್ಕೆ ವಿಧಿ ಎನ್ನೋದು ಪರಮೇಶ್ವರನಿಗೂ ಬಿಟ್ಟಿಲ್ಲ, ಆಶೀರ್ವಚನ ಅವನು ಕೊಟ್ಟಿದ್ದು ತಪ್ಪಿಲ್ಲ. ಯಾವ ಕಾಲಕ್ಕೂ ಯಮಧರ್ಮರಾಜ ಧರ್ಮವನ್ನು ಪರಿಪಾಲನೆ ಮಾಡೋದು ತಪ್ಪಿಲ್ಲ. ನಮ್ಮ ನಕ್ಷತ್ರ ದೋಷಗಳು ಹೋಗೋದು ಯಾವ ಕಾಲಕ್ಕೂ ಮೋಕ್ಷದ ತ್ರಿಕೋಣ ಕತ್ತೆ. ಅದಕ್ಕೆ ಆ ತ್ರಿಕೋಣ ಸಂಧಿಯಲ್ಲಿ ನಮಗೆ ಮೋಕ್ಷ ಬೇಕು ಅಂದರೆ ಇದನ್ನೆಲ್ಲ ದಾಟಿ ಬಂದರೆ ಮೋಕ್ಷ. ಯಾರಿಂದ? ವಿಧಿನ ತಪ್ಪಿಸ್ಕೋಬೇಕು. ಯಮಧರ್ಮರಾಜನಿಂದ ತಪ್ಪಿಸ್ಕೊಂಡು ಮೃತ್ಯುನ ಅಪಾರವನ್ನು ಪಡಿಬೇಕು ಅಂದರೆ ಒಳ್ಳೆ ಮೃತ್ಯುವನ್ನು ಪಡಿಬೇಕು. ಆ ಒಳ್ಳೆ ಮೃತ್ಯು ಪಡಿಬೇಕಾದ್ರೆ ಪರಮೇಶ್ವರನ ಆಜ್ಞೆ ಇಲ್ಲದೆ ಪರಿವರ್ತನೆ ಆಗೋದಿಲ್ಲ. ಕರ್ಮವನ್ನು ಅತಿ ಶೀಘ್ರ ಕಳ್ಕೋಬೇಕಾದ್ರೆ ನಾವು ಆ ಬಿಳಿ ಕತ್ತೆಗಳನ್ನು ಪೂಜೆ ಮಾಡಬೇಕು. ಗಾರ್ಗದಭ, ಅದಕ್ಕೋಸ್ಕರ ಈ ಗಾರ್ಗದಭ ಅನ್ನೋದು ಈ ಕತ್ತೆಯನ್ನು ಸಂಸ್ಕೃತ ಸ್ವರೂಪದಲ್ಲಿ ಯಾರು ಬಿಳಿ ಶ್ವೇತವಾಗಿರ್ತಕ್ಕಂಥ ಕತ್ತೆಯನ್ನು ಪೂಜೆ ಮಾಡ್ತಾರೋ ಆ ವಿಧಿವಿಧಾನಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು? ತಾಳ್ಮೆಯಿಂದ ಕೂತಿರಬೇಕು. ಇಂಥ ಒಂದು ಸುದಿನ ಯಾವತ್ತೂ ಬರುತ್ತೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಪ್ರತಿಯೊಬ್ಬನು ಮಾತಾಡಬೇಕಾದ್ರೆ, ಪ್ರತಿಯೊಬ್ಬನು ಸಂಗೀತವನ್ನು ಹಾಡಬೇಕಾದ್ರೆ, ಚಿಕ್ಕ ಮಕ್ಕಳಿಗೆ ಗಂಟಲು ಸರಿ ಹೋಗಬೇಕಾದ್ರೆ ಈ ಕತ್ತೆ ಹಾಲನ್ನು ಹುಡ್ಕೊಂಡು ಹೋಗ್ತಾರೆ. ಈ ಕತ್ತೆ ಹಾಲನ್ನು ಯಾಕೆ ಹುಡ್ಕೊಂಡು ಹೋಗ್ತಾರೆ ಅಂದರೆ, ಎಷ್ಟೇ ಕಾಸ್ಟ್ಲಿ ಆಗಲಿ ಸ್ವಲ್ಪ ಮಟ್ಟಕ್ಕಾದರೂ ಆ ಕತ್ತೆ ಹಾಲನ್ನು ಕುಡಿಸ್ತಾರೆ ಮಕ್ಕಳಿಗೆ. ಗಂಟ್ಲು ಸರಿ ಹೋಗೋಕ್ಕೆ, ಗಂಟ್ಲು ಬಾಯಲ್ಲಿ ವಿಶೇಷವಾಗಿ ಆ ಮಗುಗೆ ಒಳ್ಳೆ ಕಂಠ ಬರಲಿ ಅಂತ ಹೇಳ್ತಾರೆ, ಮಾತು ಬರಲಿ ಅಂತಕ್ಕಂಥ ವಿಚಾರ. ಆ ಮಾತಲ್ಲಿ ಸ್ವರ ಬಹಳ ಉಚ್ಚರಣವಾಗಿ ಬರ್ತಕ್ಕಂಥದ್ದು. ಕತ್ತೆದು ಎಂಥ ಸ್ವರ ಆದ್ರೂ ನಮಗೆ ಬೇಕಾಗಿರೋದು ಶ್ವೇತ ಕತ್ತೆ. ಅದಕ್ಕೋಸ್ಕರ ಬಿಳಿ ಗಾರ್ಗದಭನ ಒಂದು ಹಾಲನ್ನು ಯಾತಕ್ಕೆ ತೊಗೊತೀವಿ? ಆ ತೊಗೊಂಡಾಗ ಆ ರಸಮಯವಾಗ ನಮಗೂ ಅದಕ್ಕೂ ಏನು ಸಂಬಂಧ ಅಂದರೆ, ಸಾಕ್ಷಾತ್ ಪರಮೇಶ್ವರನೇ ಮೋಕ್ಷ ಲಭ್ಯವನ್ನು ಮಾಡ್ತಾನೆ. ಅದಕ್ಕೆ ಕೇತು ಅನ್ನೋದು ಮೋಕ್ಷ, ಕಂಠ. ಆ ಗಾರ್ಗದಭ ಅಂದರೆ ಕತ್ತೆ, ಬಿಳಿ ಕತ್ತೆ ಸಾಕ್ಷಾತ್ ಪರಮೇಶ್ವರ. ಆ ಮೋಕ್ಷವನ್ನು ಲಭಿಸ್ತವನೇ ಮೃತ್ಯುಂಜಯ. ಮೃತ್ಯುಕ್ಕೆ ಪರಿವರ್ತನೆ ಮಾಡಿಕೊಂಡ್ರೆ ಎಷ್ಟು ಸಾಧನೆ ಮಾಡ್ಬೋದು ಅಷ್ಟು ಸಾಧಿಸ್ಬೋದು.